ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಹೆಸರು ವೀಣಾ. ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಾವು ರೀಸೆಂಟಾಗಿ ಮನೆ ಶಿಫ್ಟ್ ಆದ್ವಿ ಅಂತ ಹೇಳಿ. ಆ್ಯಂಡ್ ಇದು ಫಸ್ಟ್ ವ್ಲಾಗ್ ನಮ್ಮ ಮನೆಯಿಂದ. ಇದು ನಮ್ಮ ಬಾಲ್ಕನಿಯಿಂದ ವ್ಯೂ ನೋಡ್ಬೋದು ಯಾವ ಥರ ಇದೆ ಅಂತ. ನಮ್ಮ ಮನೆ ಎದುರುಗಡೆ ಒಂದು ಬ್ಯೂಟಿಫುಲ್ ಆಗಿರುವಂಥ, ತುಂಬಾ ದೊಡ್ಡದಾಗಿರುವಂಥ ಒಂದು ಪಾರ್ಕ್ ಇದೆ. ಹಾಗೆ ಹೈವೇ ಇದೆ ನೋಡ್ಬೋದು. ಹೈವೇ ಕ್ರಾಸ್ ಆದರೆ ಇಲ್ಲೊಂದು ಪಾರ್ಕ್ ಇದೆ. ಈ ಥರ ಪಾರ್ಕ್ಗಳು ಇಲ್ಲಿ ಪ್ರತಿ 2 ಕಿಲೋಮೀಟ್ರಿಗೆ ಈ ಥರ ಸಿಕ್ಕತ್ತೆ. ಅಟ್ಲೀಸ್ಟ್ 2-2.5 ಕಿಲೋಮೀಟ್ರಲ್ಲಿ ಒಂದು ಪಾರ್ಕ್ ಇದ್ದೇ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಗೇಮ್ಸ್ ಎಲ್ಲ ಕೂಡ ನಡೀತಾ ಇರುತ್ತೆ ಆವಾಗವಾಗ. ತುಂಬ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ವೆಯ್ಟ್ ಮಾಡ್ತಾ ಇದೆಯಾ? ಸಿ ಡ್ಯಾಡಿ ಕೇಮ್. He will come now. ಸೊ ಮನೆ ಶಿಫ್ಟ್ ಆದಮೇಲೆ ಮನೆಗೆ ವಸ್ತುಗಳು ಬೇಕಲ್ವಾ, ಹಾಗಾಗಿ ಮನೆ ವಸ್ತುಗಳನ್ನ ತರಿಸಿದ್ವಿ. ಇನ್ನು ಅವ್ರು ಶಿಫ್ಟ್ ಮಾಡಿಸೋರ್ನೆಲ್ಲ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಸಣ್ಣದಾಗಿ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಆ್ಯಂಡ್ ಇಲ್ಲಿ ಮಾಲಿಗೆ ಬಂದಿದ್ದೀವಿ. ಇನ್ನು ದೊಡ್ಡ ಸಾಮಾನೆಲ್ಲ ಬಂದಾಯಿತು, ಒಂದೇ ಸಲಕ್ಕೆ ಬಂದುಬಿಡ್ತು. ಆ್ಯಂಡ್ ಈ ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ತುಂಬಾ ಬೇಕಾಗುತ್ತೆ. ಇವಾಗ ಒಂದು ಖಾಲಿ ಮನೆಯಲ್ಲಿ ಒಂದು ಕಂಪ್ಲೀಟ್ ಒಂದು ಫ್ಯಾಮ್ಲಿ, ಒಂದು ಸಂಸಾರ ಹೂಡಬೇಕು ಅಂದರೆ ಎಷ್ಟು ಸಾಮಾನು ಬೇಕಾಗುತ್ತಲ್ವ. ಬಟ್ ಅಟ್ಲೀಸ್ಟ್ ಬೇಸಿಕ್ ಐಟಮ್ನಾದರೂ ತೊಗೊಂಡು ಹೋಗೋಣ ಅಂತ ಇಂಡಿಯಾಯಿಂದನೇ ಒಂದಿಷ್ಟು ಕಿಚನ್ ಐಟಮ್ಸ್ನ ತಂದಿದ್ದೆ. ಅತುಲ್ ಬೈತಾಯಿದ್ರು, ಏನಕ್ಕೆ ಇದೆಲ್ಲ ತೊಗೊಳ್ತಾ ಇದೆ, ಇದ್ರ ಅವಶ್ಯಕತೆ ಇಲ್ಲ, ಎಷ್ಟೊಂದು ಜನ ಹೇಳಿದ್ದಾರೆ ಬಟ್ಟೆ ತೊಗೊಂಡು ಹೋದರೆ ಸಾಕು ಅಂತ. ಬಟ್ ನಾನು ಒಂದಿಷ್ಟು ವೀಡಿಯೋಗಳನ್ನ ನೋಡಿ ನನಗೆ ಗೊತ್ತಿರೋರ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇನ್ ಕಿಚನ್ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಅದು ತೊಗೊಂಬಂದು ತುಂಬಾ ಒಳ್ಳೆಯದಾಯಿತು. ಇವಾಗ ಯಾವುದ್ಯಾವುದು ತರೋಕ್ಕಾಗಲಿಲ್ವೋ ಅದನ್ನೆಲ್ಲ ನಮಗೆ ತುಂಬಾ ಸ್ಟ್ರಗಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಕೆ-ಮಾರ್ಟ್. ಆಲ್ರೆಡಿ ನಿಮಗೆ ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ. ಇಲ್ಲಿ ಎಲ್ಲ ವಸ್ತುಗಳು ಸಿಕ್ಕತ್ತೆ ಆಯಿತಾ, ಸಣ್ಣ ಪುಟ್ಟ ವಸ್ತುಗಳಿಂದ ಹಿಡಿದು ಎಲ್ಲನೂ ಸಿಕ್ಕತ್ತೆ. ಆ್ಯಂಡ್ ಇಲ್ಲಿ ಅದಲ್ಲಿ ಏನು ನೋಡ್ತಿದ್ದಾರೆ ಅಂತಂದರೆ, CU ಸ್ಕೂಲಲ್ಲಿ ಒಂದು ಈ ಪೇಂಟಿಂಗ್ ಬಟ್ಟೆ ಹೇಳಿದರು. ಅಂದರೆ ಪೇಂಟ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜಾಗಬಾರ್ದು ಅಂತ ಅದೊಂಥರ ಡ್ರೆಸ್ ಹಾಕ್ಕೊಂಡು ಪೇಂಟ್ ಮಾಡೋ ಥರ. ಅದು ಅವಳ ಸೈಜೇ ಸಿಗ್ತಾಯಿಲ್ಲ, ಎಷ್ಟು ದಿನದಿಂದ ಹುಡುಕ್ತಾ ಇದ್ವಿ, ಸೈಜೇ ಸಿಕ್ಕಿರಲಿಲ್ಲ. ಆ್ಯಂಡ್ ಇಲ್ಲಿ ಆಗಲೇ ಹೇಳ್ದಾಗೆ ಎಲ್ಲ ವಸ್ತುಗಳು ಸಿಕ್ಕತ್ತೆ, ಬಟ್ಟೆಯಿಂದ ಹಿಡಿದು, ಮೇಕಪ್ಪಿಂದ ಹಿಡಿದು, ಪಾತ್ರೆಗಳಿಂದ ಹಿಡಿದು, ಬುಕ್ಸು ಆ್ಯಂಡ್ ಮಕ್ಕಳ ಆಟ ಸಾಮಾನಂತೂ ಎಷ್ಟು ಕಲೆಕ್ಷನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲನೂ. ಹಾಗೆ ಯಾವುದಾನ ಒಂದು ವಸ್ತು ಅಕಸ್ಮಾತಾಗಿ ನಮಗೆ ಪ್ರೈಸ್ ಗೊತ್ತಾಗ್ತಾ ಇಲ್ಲ, ಅದ್ರ ಮೇಲೆ ಪ್ರೈಸ್ ಲೇಬಲ್ ಇಲ್ಲ ಅಥವಾ ಈ ಥರ ಬೋರ್ಡ್ ಕೂಡ ಇಲ್ಲ, ಮಿಕ್ಸ್ ಆಗಿಬಿಟ್ಟಿದೆ ಅಂತಂದರೆ ನಾವು ಆ ಥರ ವಸ್ತುಗಳನ್ನ ತೊಗೊಂಡು ಬಂದು ಇಲ್ಲಿ ಬಾರ್ಕೋಡ್ ಇಂದ ಚೆಕ್ ಮಾಡ್ಬೋದು ಇದ್ರದ್ದು ಎಷ್ಟು ಪ್ರೈಸು ಅಂತ. ಸಮ್ಟೈಮ್ಸ್ ಕಸ್ಟಮರ್ ಕೂಡ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಆವಾಗ ನಮಗೆ ಪ್ರೈಸ್ ಗೊತ್ತಾಗದೇ ಇದ್ದರೆ, ಕನ್ಫ್ಯೂಷನ್ ಆಯಿತು ಅಂತಂದರೆ ಇಲ್ಲಿ ಬಂದು ಬಾರ್ಕೋಡ್ನ ತೋರಿಸಿದ್ರೆ ನೋಡಿ ಇದ್ರ ಪ್ರೈಸ್ ತೋರಿಸ್ತಾ ಇದೆ. ಈ ಥರ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಸ್ಪೆಷಲಿ ಇಲ್ಲಿ ಏನೋ ಕ್ರೌಡ್ ಇರುತ್ತೆ, ಆವಾಗ ಬಿಲ್ಲಿಂಗಲ್ಲೆಲ್ಲ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲೆಲ್ಲ ಹೇಗೆ ಅಂದರೆ ಇಲ್ಲಿ ಹೆಲ್ಪ್ ಮಾಡೋರು ಅಷ್ಟೇ, ಅವ್ರಿಗೆ ಅಷ್ಟೊಂದು ಗೊತ್ತೇ ಇರಲ್ಲ. ಏನಕ್ಕೆ ಅಂದರೆ ಅವರು ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಿರ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ, ಜಸ್ಟ್ ಆ ಮೂಮೆಂಟಿಗೆ ಬಂದು ವರ್ಕ್ ಮಾಡಿ ಹೋಗ್ತಿರ್ತಾರೆ. ಅವ್ರಿಗೆ ಯಾವ ವಸ್ತು ಎಲ್ಲಿದೆ ಅಂತ ಅಷ್ಟು ಐಡಿಯಾನೇ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಇದ್ದಾಗ ನಾವು ಬಾರ್ಕೋಡ್ನ ಚೆಕ್ ಮಾಡಿ ಆರಾಮಾಗಿ ವಸ್ತುಗಳನ್ನ ನೋಡ್ಕೋಬೋದು. ಹಾಗೆ ಅತಲ್ಲಿ ಹೋಗ್ಬಿಟ್ಟು ಐರನ್ ಬಾಕ್ಸ್ ತೊಗೊಂಡು ಬಂದರು. ನಮಗೆ ಫಸ್ಟ್ ಮೇನ್ ಐಟಮ್ ಮನೆಗೆ ಅಂತಂದರೆ ಐರನ್ ಬಾಕ್ಸ್. ಏನಕ್ಕೆ ಅಂದರೆ ಆಫೀಸ್ಗೆ ಹೋಗ್ಬೇಕಲ್ವ, ಆಫೀಸ್ಗೆ ಹೋಗಬೇಕು ಅಂದರೆ ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು ಐರನ್ ಮಾಡ್ಕೊಂಡು ಹೋಗಬೇಕು, ಸ್ಪೆಷಲಿ ಅತುಲ್ಗೆ. ಇನ್ನು ಅದಿಲ್ಲ ಅಂದರೆ ಆಗೋದಿಲ್ಲ, ಅದರಿಂದನೇ ನಾವು ಇಷ್ಟು ದೂರ ಬಂದಿರೋದು. ಹಾಗಾಗಿ ಏನೇನು ಬೇಕಿತ್ತು ಅದ್ರ ಜೊತೆಯಲ್ಲಿ ಒಂದಿಷ್ಟು ಕಂಟೈನರ್ಸು, ಸ್ಮಾಲ್ ಕಂಟೈನರು, ಬಿಗ್ ಕಂಟೈನರ್ ಎಲ್ಲ ತೊಗೊಂಡು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೂಪರ್ ಮಾರ್ಕೆಟಿಗೆ ಬಂದು ಇನ್ನು ಬೇಸಿಕ್ ಐಟಮ್ಸ್ ಎಲ್ಲ ಬೇಕಲ್ವ, ಇನ್ನು ಅಡುಗೆಗೆ ಅದೆಲ್ಲ ಬೇಕು. ಹಾಗಾಗಿ ಫ್ರೋಸನ್ ಈ ಪೀಸ್ ಏನಿದೆ ಬಟಾಣಿ, ಅದಂತೂ ನಾನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ದೀನಿ. ಇಂಡಿಯಾದಲ್ಲಿದ್ದಾಗ ಇದೆಲ್ಲ ತರ್ತಾನೆ ಇರಲಿಲ್ಲ, ಸೀಸನ್ ಇದ್ದಾಗ ಮಾತ್ರ ತೊಗೊಂಡು ಬಂದು ನಾನೇ ಬಿಡಿಸ್ಬಿಟ್ಟು 1-2 kg 3 kg ಎಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ತಿದ್ದೆ. ಬಟ್ ಫ್ರೋಸನ್ ಅಂತೂ ನಾನು ಯಾವತ್ತೂ ತಂದಿಲ್ಲ. ಇದು ಕೂಡ ಅಷ್ಟೇ, ಫ್ರೋಸನ್ ಅಂದರೆ ಫ್ರೋಸನ್ ಇರೋದಿಲ್ಲ, ಇದು ಅಷ್ಟು ತುಂಬ ಹಳೇದೇನಿರಲ್ಲ,
ಬಟ್ ಇವೆಲ್ಲ ಫ್ರೋಝನ್ ಆಗಿ ಇಟ್ಟಿರ್ತಾರೆ. ತುಂಬ ಹೊಸ ಸ್ಟಾಕ್ ಆದ್ರೂ ಫ್ರೋಝನಲ್ಲೇ ಇಟ್ಟಿರ್ತಾರೆ. ಬಟ್ ಚೆನ್ನಾಗಿರುತ್ತೆ, ತುಂಬ ಕಮ್ಮಿ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಸಿಕ್ಕತ್ತೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆರೈಟೀಸ್ ಆಫ್ ಪೀಸ್ ಇರುತ್ತೆ, ಅಂದರೆ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು, ಬಿಗ್ ಸೈಜು ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂದರೆ ಅಪ್ಪ ತಲೆ ಸುತ್ತ ಬಂದುಬಿಡುತ್ತೆ. ಯಾವ ಐಟಮ್ ತೊಗೋಬೇಕು, ಏನು ತೊಗೋಬೇಕು, ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಇದೆಲ್ಲ ಚೀಸ್ ಸೆಕ್ಷನ್ ನೋಡಿ, ಒಂದು ಚೀಸ್ ಸೆಕ್ಷನ್ನೇ ಅಷ್ಟು ದೂರದಿಂದ ಏನಂದರೆ ಏನಿಲ್ಲ ಅಂದರೆ ಒಂದು 20-30 ಸ್ಟೆಪ್ ನಡ್ಕೊಂಡು ಹೋದ್ರೂ ಅದು ಮುಗಿಯೋದಿಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಚೀಸ್. ಹುಡುಕಿ ತೊಗೋಬೇಕು. ಆ್ಯಂಡ್ ಕೆಲವೊಂದು ನಮಗೆ ಫ್ಲೇವರ್ ಎಲ್ಲ ಸೆಟ್ ಆಗೋಲ್ಲ, ಇನ್ನು ಕೆಲವೊಂದಂತೂ ನಾವು ಯಾವತ್ತೂ ಲೈಫಲ್ಲಿ ನೋಡೇ ಇರೋಲ್ಲ, ಯೂಸೇ ಮಾಡಿರಲ್ಲ, ಆ ಥರದ್ದು ಐಟಮ್ಸ್ ಎಲ್ಲ ಇರುತ್ತೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಏನಂದರೆ ರೆಡ್ ಕಲರಲ್ಲಿ ಹಾಕಿದ್ದಾರೆ, ಅದು ಬಂದುಬಿಟ್ಟು ಆಫರ್ ಅಂತ. ಕೆಲವೊಂದಿಷ್ಟು ನಿಜವಾಗ್ಲೂ ಆಫರ್ ಇರುತ್ತೆ, ಕೆಲವೊಂದಿಷ್ಟು ಸುಮ್ಮನೆ ಲೇಬಲ್ ಹಾಕಿರ್ತಾರೆ, ಇನ್ನೇನು ಎಕ್ಸ್ಪೈರಿ ಆಗುತ್ತೆ ಅಂತಂದ್ಬಿಟ್ಟು ಆ ಥರ ಲೇಬಲ್ ಹಾಕಿರ್ತಾರೆ. ಆ ಲೇಬಲ್ ಹಿಂದೆಗಡೆ ನೋಡಿದ್ರೆ ಅದೇ ರೇಟ್ ಇರುತ್ತೆ. ಸಮ್ಟೈಮ್ಸ್ ಈ ಥರ ಮೋಸ ಕೂಡ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಬಂದಿದ್ದೀನಿ ಇವಾಗ ಕರ್ಡ್ ಸೆಕ್ಷನ್ಗೆ. ಫೈನಲಿ ನನಗೆ ಇಂಡಿಯನ್ ಕರ್ಡ್ ಸಿಕ್ತು ನೋಡ್ಬೋದು. ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಅಂದರೆ ಅವ್ರ ಮನೆಯಲ್ಲಿ ನೋಡಿದಾಗ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಕೇಳಿದೆ ನಾನು, ಇದೇನಿದು ಇಂಡಿಯನ್ ಕರ್ಡ್ ಥರ ಟೇಸ್ಟ್ ಇದೆಯಲ್ಲ ಅಂತ ಹೇಳಿಬಿಟ್ಟು, ಎಲ್ಲಿಂದ ಸಿಕ್ತು ಅಂದಾಗ ಅವ್ರು ಹೇಳಿದ್ರು ಈ ಥರ ವೂಲ್ವರ್ಡ್ಸಲ್ಲಿ ಸಿಕ್ಕತ್ತೆ ಅಂತ. ನಾನು ನೋಡ್ತಾನೆ ಇದೆ, ಎಷ್ಟೊಂದು ಸಲ ಸಿಕ್ಕಿರಲಿಲ್ಲ. ಬಟ್ ಅವ್ರು ಹೇಳಿದ ಮೇಲೆ ಕರೆಕ್ಟಾಗಿ ಬಂದು ಹುಡುಕಿದೆ. ನಾನು ಹುಡುಕಿದಾಗ ಇಲ್ಲಿ ಫೈನಲಿ ಸಿಕ್ತು ನನಗೆ. ಇದು ಕೆನೋಲಾ ಆಯಿಲ್ ಅಂತೆ, ಆಸ್ಟ್ರೇಲಿಯನ್ ಆಯಿಲ್. $17 ಸಿಕ್ಕಿದೆ ನನಗೆ. ಲಾಸ್ಟ್ ಟೈಮ್ ನಾನು 4 ಲೀಟ್ರದ್ದು ನಾರ್ಮಲ್ ಸನ್ಫ್ಲವರ್ ಆಯಿಲ್ ತೊಗೊಂಡು ಬಂದಿದ್ದೆ, ಅದು $12ಗೆ 2 ಲೀಟ್ರ್ ಸಿಕ್ಕಿತ್ತು. ಬಟ್ ಇವತ್ತೇನೋ ಆಫರ್ ಇದೆ, 50% ಆಫರ್ ಅಂತೆ. तो वो 13.5 में मिल रहा है ना, 4 लीटर, ये 2 लीटर है। तो ऑफर में है, देखो ऑफर में है। 7.2 का है ना। कितना था वो पहले? $8 में था क्या? कम नहीं था। तो सनफ्लावर लेना है, कौन सा लेना है? ये ವೆಜಿಟೇಬಲ್ ಆಯಿಲ್ ನಾ ಇದಕ್ಕೋ. ಓಕೆ, ಆ ಕೆನೋಲಾ ಆಯಿಲ್ ಬಂದುಬಿಟ್ಟು ನಾನು ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿದಾಗ 10% ವೆಜಿಟೇಬಲ್ ಆಯಿಲ್ ಆ್ಯಂಡ್ ಅನದರ್ 90% ಏನೋ ಸನ್ಫ್ಲವರ್ ಆಯಿಲು ಏನೋ ಆ್ಯಡ್ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟು ಬೇರೆ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಲ್ಫ್ ಸೆಕ್ಷನ್ ಕೂಡ ಇರುತ್ತೆ. ಆ್ಯಂಡ್ ಇವರು ಇರ್ತಾರಲ್ವ, ಏನಂತಾರೆ ಬಿಲ್ ಮಾಡೋರು, ಅವ್ರ ಕಡೆನೂ ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ ಈ ಥರ ಸೆಲ್ಫಾಗೆ ಮಾಡೋ ಥರ ಇರುತ್ತೆ. ಇಲ್ಲೆಲ್ಲ ಈ ಥರ ಕಾರ್ಡ್ ಓನ್ಲಿ ಜಾಸ್ತಿ ಇರುತ್ತೆ, ಕ್ಯಾಶ್ ಕೌಂಟ್ರುಗಳು ತುಂಬಾ ಕಮ್ಮಿ ಇರುತ್ತೆ. ಆ್ಯಂಡ್ ನಾನು ಸಾಮಾನು ಹಾಕ್ಕೊಳ್ತಿದ್ದೀನಲ್ಲ, ಈ ಥರ ಟ್ರಾಲಿ ಏನಿದೆ ಇಲ್ಲಿ ತುಂಬ ಕಾಮನ್. ತುಂಬ ದೂರದಿಂದ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗೋರಲ್ಲ. ಇಲ್ಲಿ ಹೆಂಗೆ ಅಂದರೆ ದೂರ ಅಂತಲ್ಲ, ಇದು ಸ್ವಲ್ಪ ಲೈಫ್ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಸಾಮಾನು ಹಾಕ್ಕೊಂಡು ಈ ಥರ ಕೈಲಿ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತಲ್ಲ, ಹಾಗಾಗಿ ಇದರಲ್ಲಿ ಹಾಕ್ಕೊಂಡು ಆರಾಮಾಗಿ ಹೇಳ್ಕೊಂಡು ಹೋಗ್ಬೋದು. ನೋಡ್ಬೋದು ಇವಾಗ ನಾನು ಯಾವ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈಸಿ ಅಲ್ವಾ, ಇಷ್ಟೊಂದು ಸಾಮಾನುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಈ ಥರ ಬ್ಯಾಗ್ನ ತೊಗೊಂಡು, ಅಂದರೆ ಈ ಥರ ಟ್ರಾಲಿನ ತೊಗೊಂಡು ಆರಾಮಾಗಿ ನಾವು ಸಾಮಾನುಗಳನ್ನ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಸೈಜ್ಗಳು ಬರುತ್ತೆ, ಇದಕ್ಕಿಂತ ತುಂಬ ದೊಡ್ಡ ಸೈಜ್ ಕೂಡ ಸಿಕ್ಕತ್ತೆ. ತುಂಬ ದೊಡ್ಡದಂದರೆ ತುಂಬ ದೊಡ್ಡದಲ್ಲ, ಬಟ್ ಅಟ್ಲೀಸ್ಟ್ ಈ ಥರ ಹೇಳ್ಕೊಂಡು ಹೋಗೋ ಥರ ಸ್ವಲ್ಪ ಜಾಸ್ತಿ ವೇಟ್ ಆಗಲಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇಟ್ಕೊಳ್ಳೋ ಥರ ಇನ್ನೂ ದೊಡ್ಡ ಸೈಜ್ ಸಿಕ್ಕತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಬರೀ ಮಾಲ್ ಒಳಗಡೆ ಅಂತಲ್ಲ, ಹೋಗ್ಬಿಟ್ಟು ಕಾರಲ್ಲಿ ಇಟ್ಕೋಬೇಕು ಅಂತಲ್ಲ, ಮಾಲ್ ಹೊರಗಡೆ ಕೂಡ ಅಷ್ಟೇ ರೋಡ್ಗಳು ಹಾಗೆ ಇರುತ್ತೆ. ರೋಡ್ ಕ್ರಾಸ್ ಮಾಡಬೇಕಾದ್ರೂ ಅಷ್ಟೇ ಅದೇ ಥರ ಪಾತ್ ಮಾಡಿರ್ತಾರೆ. ಡೌನ್ ಇತ್ತು ಅಪ್ ಇತ್ತು ಅಂದ್ರೂ ಅದೇ ಥರ ನೀಟಾಗಿ ಸಿಗ್ನಲ್ಗಳೆಲ್ಲ ಕ್ರಾಸ್ ಮಾಡೋ ಥರ ಇಟ್ಟಿರ್ತಾರೆ. ಆ್ಯಂಡ್ ಇವಾಗ ಆಗಲೇ ಹೇಳಿದ್ನೋ ಇಲ್ಲ ನಿಮಗೆ, ಇಲ್ಲೊಂದು 2-3 ಮೇನ್ ಆಗಿರೋವಂಥ ಸೂಪರ್ ಮಾರ್ಕೆಟ್ಗಳಿದೆ. ಒಂದರಲ್ಲಿ ವೆಜಿಟೇಬಲ್ಸ್ ಚೆನ್ನಾಗಿ ಸಿಕ್ಕತ್ತೆ, ಒಂದರಲ್ಲಿ ಫ್ರೂಟ್ಸ್ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಒಂದು ಕಡೆ ಒಂದಿಷ್ಟು ಸಾಮಾನು ತೊಗೊಂಡು ಇನ್ನೊಂದು ಕಡೆ ಬಂದ್ವಿ. ಅಲ್ಲಿ ನೋಡಿದಾಗ ಇಲ್ಲೊಂದು ಕ್ರ್ಯಾಬ್ ನೋಡ್ಬೋದು. ಒಂದು ಸೀ ಫುಡ್ ಸ್ಟಾಲಿಂದ ಅಲ್ಲಿ ಎದುರುಗಡೆ ಒಂದು ಸೀ ಫುಡ್ ಸ್ಟಾಲ್ ಇದೆ, ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಟ್ಟಿದೆ ಇದು. ನಾವು ವಿಡಿಯೋ ತೊಗೊಳ್ಳೋದು ನೋಡ್ಬಿಟ್ಟು ಮಿಕ್ದವ್ರೆಲ್ಲರೂ ಅಷ್ಟೇ ವಿಡಿಯೋ ತೊಗೊಳ್ತಾ ಇದ್ರು. ಚಲೋ ಏನೇ ಬಾಬಾ. ಸೊ ಅದು ಜೀವಂತ ಇದೆಯಾ ಇಲ್ವಾ ಅಂತ ಎಲ್ಲರಿಗೂ ತೋರ್ಸೋಕ್ಕೋಸ್ಕರ ಬಟ್ಟೆಯಿಂದ ಟಚ್ ಮಾಡೋಕ್ಕೆ ಹೋದರೆ ಅದು ಅಟ್ಯಾಕ್ ಮಾಡ್ತಾಯಿತ್ತು. ಅಂದರೆ ಅಟ್ಯಾಕ್ ಮಾಡೋ ಥರ ಪಾಪ ಅನ್ನಿಸುತ್ತೆ, ಬಟ್ ಒಂಥರ ಫನ್ ಆಗಿತ್ತು, ಚೆನ್ನಾಗಿ. ಹಾಗೆ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು, ಎಲ್ಲರೂ ಹಾಗೆ ರೇಗಿಸ್ತಾಯಿದ್ರು. ಓಕೆ, ನೆಕ್ಸ್ಟ್ ಡೇ ಈ ಕ್ರ್ಯಾಬ್ ಸ್ಟಾರ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿಬಿಟ್ಟು. ಏನಕ್ಕೆ ಅಂದರೆ ವೈರಲ್ ಆಗಿಬಿಡುತ್ತೆ ಎಲ್ಲರೂ ಫೋಟೋ ತೊಗೊಳೋದು ನೋಡಿಬಿಟ್ಟು. ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ ಕೋಲ್ಸ್ ಅಂತ ಇದೆ. ಇದು ಬಂದುಬಿಟ್ಟು
ಇನ್ನೊಂದು ಸೂಪರ್ ಮಾರ್ಕೆಟ್. ಇಲ್ಲಿ ಅಂತಲ್ಲ, ಅಲ್ಲೂ ಅಷ್ಟೇ ಎಲ್ಲ ಕಡೆನೂ ಈ ಲೆಟಸ್ ಏನಿದೆ, ಲೆಟಸ್ ಈ ಥರ ಸ್ಯಾಲಡ್ಗೆ ಹಾಕೋ ಅಂಥ ಈ ಲೀಫಿ ವೆಜಿಟೇಬಲ್ಸ್ ಏನಿದೆ ತುಂಬ ಜಾಸ್ತಿ ಇಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಕುಕೀಸ್ ಏನಿದೆ ನಮಗಂತೂ ಸಖತ್ ಇಷ್ಟ ಆಗಿಬಿಟ್ಟಿದೆ. ಬಂದಾಗಿಂದ ಅಂತೂ ಎಷ್ಟು ಸಲ ತೊಗೊಂಬಂದಿದ್ದೀವೋ. ತುಂಬಾ ಟೇಸ್ಟಿ ಆಗಿದೆ ಈ ಕುಕೀಸ್. ಆ್ಯಂಡ್ ಅದ್ರ ಜೊತೆಯಲ್ಲಿ ಈ ಥರ ಇದು ನಿಜವಾಗ್ಲೂ ಇಷ್ಟು ದಿನ ಆಯಿತು ತರಕ್ಕೆ ಶುರು ಮಾಡಿ, ಬಟ್ ಆದರೂ ನಂಗೆ ಇದನ್ನೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇದೊಂಥರ ಪಫ್ ಥರ ಇರುತ್ತೆ, ಸಾಫ್ಟ್ ಪಫ್. ಅದ್ರ ಒಳಗಡೆ ಚಾಕ್ಲೇಟ್ ಕ್ರೀಮ್ ಫಿಲ್ಲಿಂಗ್ ಮಾಡಿರ್ತಾರೆ. ಸೊ ಅದೊಂದಿಷ್ಟು ಸಾಮಾನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ. ಇವಾಗ ನಿಮ್ಗೆ ತೋರಿಸ್ತೀನಿ ಏನೇನು ತೊಗೊಂಡು ಬಂದ್ವಿ ಆ್ಯಂಡ್ ಏನೇನು ಪ್ರೈಸ್ ಇತ್ತು ಅಂತ ಹೇಳಿಬಿಟ್ಟು. ನಿಮಗೂ ಒಂದು ಐಡಿಯಾ ಇರುತ್ತೆ, ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ಅಲ್ಲಿ ಹೇಗಿದೆ, ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಬಟ್ ನನಗೆ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಕೇಳೋಕ್ಕೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದೇನೋ, ಬಟ್ ಇಲ್ಲಿ ಪ್ರಕಾರ ನನಗೆ ಅನಿಸಿದ್ದೇನು ಅಂದರೆ ತುಂಬಾ ರೀಸನೇಬಲ್ ಪ್ರೈಸ್. ಅಕಸ್ಮಾತಾಗಿ ಇಂಡಿಯನ್ ಪ್ರೈಸ್ಗೆ ಮ್ಯಾಚ್ ಆಯಿತು ಅಂದರೆ ದಟ್ ಈಸ್ ಚೀಪೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಏನಕ್ಕೆ ಅಂದರೆ ಡಾಲರ್ನ ಬೆಲೆ ನೀವು ಡೆಫಿನೆಟ್ಲಿ ಇದು 55 ರುಪೀಸ್ ಆದ್ರೂ 55ನೇ ಇರೋದಿಲ್ಲ ಬೆಲೆ, ಬಟ್ 3 ಟೈಮ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. 3 ಟೈಮ್ಸ್ ಇವಾಗ ಒಂದು 10 ರೂಪಾಯಿ ವಸ್ತು ಇಂಡಿಯಾದಲ್ಲಿ ಸಿಕ್ಕುತ್ತೆ ಅಂದರೆ ಇಲ್ಲಿ 30 ರೂಪಾಯಿಗೆ ಸಿಕ್ತಂದರೆ ಅದು ಸೇಮ್ ಪ್ರೈಸ್ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಅದು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಅದಕ್ಕಿಂತ ಕಮ್ಮಿ ಇತ್ತು ಅಂದರೆ ದೆನ್ ಇಟ್ ಈಸ್ ವೆರಿ ಚೀಪ್ ಅಂತ. ಓಕೆನಾ? ಬನ್ನಿ ಇವಾಗ ಏನೇನು ತೊಗೊಂಡು ಬಂದೆ ಆ್ಯಂಡ್ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ನಿಮಗೆ ಹೇಳ್ತೀನಿ. ತಂಗಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾಳೆ. ಏನೇನು ಚಿನ್ನಿ ಅದು ತೋರಿಸಿಲಿ, ಇಲ್ಲಿ ತೋರಿಸು. ಆಯ್ತು ಬಿಡು, ಆಯಿತು, ಡಿಸ್ಟರ್ಬ್ ಮಾಡಲ್ಲ ನಾನು. ಓಕೆ, ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ವೀಡಿಯೋ ಮಾಡಬೇಕು. ಓಕೆನಾ? ಓಕೆ ಗೈಸ್, ಇವಾಗ ಇಲ್ಲಿನ ದಿನಸಿ ವಸ್ತುಗಳು ಪ್ರೈಸ್ ಎಷ್ಟಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಹೇಗಿರುತ್ತೆ, ಎಷ್ಟಿರುತ್ತೆ, ಪ್ರೈಸಸ್ ಎಲ್ಲ ಹೇಗೆ ಅಂತ. ಸೊ ಇಲ್ಲಿ ನೋಡ್ಬೋದು, ಈ ಬಿಲ್ನ ನಾನು ಇವತ್ತು ರೇಟ್ ಆ್ಯಕ್ಚುಲಿ 54.5 ಏನೋ ಇದೆ. ಸೊ ಒಂದು ಆ್ಯಾವ್ರೇಜ್ 55 ರುಪೀಸ್ ಥರ, $1 55 ರುಪೀಸ್ ಥರ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಬಂದುಬಿಟ್ಟು ಸ್ವೀಟ್ ಕಾರ್ನ್ ಆಯಿತಾ. ಇದೇನು ಸ್ವೀಟ್ ಕಾರ್ನ್ ನೋಡ್ತಾ ಇದ್ದೀರಾ, ಇದು 1 kg ಪ್ಯಾಕ್. ಇದು ಬಂದುಬಿಟ್ಟು $4.2. ಇದಕ್ಕೆ 231 ರುಪೀಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಆಯಿಲು, ಇದು 4 ಲೀಟ್ರ್ ಆಯಿಲ್. ಇದು ಬಂದುಬಿಟ್ಟು 16.5 ಅಂದರೆ ಆಫರಲ್ಲಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ 4 ಲೀಟ್ರಿಗೆ ಇದು 907 ರುಪೀಸ್ ಅಂದರೆ 907 ರೂಪಾಯಿ 4 ಲೀಟ್ರಿಗೆ. ಇದು ಆಫರ್ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು, $23 ಆ ಥರ ಇತ್ತು. ಆ್ಯಂಡ್ ಅದಾದಮೇಲೆ ಇದು ಬಂದುಬಿಟ್ಟು ಡಿಸ್ಇನ್ಫೆಕ್ಟಿಂಗ್ ಸ್ಪ್ರೇ ಇದು. ಓಕೆನಾ? ಸೊ ಇದು ಬಂದು 220 ರುಪೀಸು. ಆ್ಯಂಡ್ ಇದು ನೋಡಿ, ಇದು ಫಸ್ಟ್ ಟೈಮ್ ತಂದಿದ್ದು ನಾನು. ಇಂಡಿಯನ್ ಯೋಗಟ್ ಅಂದರೆ ಇಲ್ಲಿ ಸುಮಾರು ಥರ ಇದು ಮೊಸರು ಸಿಕ್ಕತ್ತೆ, ಕರ್ಡ್ ಆಯಿತಾ. ಕರ್ಡ್ ಅಂದರೆ ಇಲ್ಲಿ ಕರ್ಡ್ ಅಂತ ಕರೆಯಲ್ಲ, ಯೋಗಟ್ ಅಂತಲೇ ಕರೀತಾರೆ. ಸೊ ಫಸ್ಟ್ ಟೈಮ್ ತಂದಾಗ ಬೇರೆ ಯಾವುದೋ ತೊಗೊಂಬಂದಿದ್ವಿ, ತುಂಬ ಅದು ಗ್ರೀಕ್ ಯೋಗಟ್ ಅಂತ ಹೇಳ್ಬಿಟ್ಟು ತೊಗೊಂಬಂದಿದೆ. ಒಂಥರ ಏನೋ ಸ್ಮೆಲ್ ಥರ ಇತ್ತು. ಆ್ಯಂಡ್ ಇನ್ನೊಂದು ಯಾವುದೋ ಆಲ್ಡಿ ಅಂತ ಇದೆ, ಆ ಸ್ಟೋರಿಂದನೂ ತೊಗೊಂಬಂದ್ವಿ. ಅದು ಪರವಾಗಿಲ್ಲ. ಬಟ್ ಇದು ನನ್ನ ಫ್ರೆಂಡ್ ಯಾರೋ ಹೇಳಿದ್ರು ಇಂಡಿಯನ್ದು ಸಿಕ್ತು ಅಂತ. ಸೊ ಹುಡುಕೊಂಡು ತೊಗೊಂಡು ಬಂದೆ ನಾನಿದು. ಇದು 2 kg ಬಾಕ್ಸ್. ಇದು 1 kg ಬಾಕ್ಸ್ಗೆ $5.1 ಇತ್ತು. ಬಟ್ ಇದು 2 kg ಬಾಕ್ಸ್ಗೆ $7.7 ಇದೆ. ಅಂದರೆ $423 2 kg ಬಾಕ್ಸ್ ಇದು. ಬಟ್ ಹಾಗೆ ಇದು ನೋಡಿದ್ರೆ ತುಂಬ ದಿನ ಇದಿದೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೇನೋ ಗೊತ್ತಿಲ್ಲ. ಸೊ ಏಪ್ರಿಲ್ವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಇದು ರೆಡ್ ಆನಿಯನ್ಸ್ದು ಅರ್ಧ kgದು ಇದು ತೊಗೊಂಡ್ಬಂದೆ. ಏನಿದು ಫ್ರೈಡ್ ಆನಿಯನ್ಸ್ ಇದು. ಸೊ ಇದು ಬಂದು $209. ಇದು ಸ್ವಲ್ಪ ನಂಗೆ ಕಮ್ಮಿ ಅನ್ನಿಸ್ತು. ಈವನ್ ಇಂಡಿಯನ್ ಪ್ರೈಸಲ್ಲಿ ನೋಡಿದ್ರು ತುಂಬಾ ಚೀಪ್ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಸಾರಿ, ಇದು $209, ಇದು $165 ರುಪೀಸ್ ಆಯಿತಾ. ಆ್ಯಂಡ್ ಇದಾದಮೇಲೆ ಇದು ಡಿಸ್ಇನ್ಫೆಕ್ಟಿಂಗ್ ಅಗೇನ್ ಇದು ಲಿಕ್ವಿಡ್. ಇದು ಬಂದು $137. ಇದು ಕೂಡ ಅಷ್ಟೇ ತುಂಬಾ ಕಮ್ಮಿ ಇದೆ, ಆಫರಲ್ಲಿತ್ತು. ಆ್ಯಂಡ್ ಅದಾದಮೇಲೆ ಗ್ರೀನ್ ಪೀಸಲ್ಲಿ ಓಕೆ ಇದು ಸಖತ್ ಚೀಪ್ ಅನ್ನಿಸ್ತಾ ಆಯಿತಾ. ಇದು ಬಂದುಬಿಟ್ಟು ನೋಡಿ, ಇದರಲ್ಲಿ ಸಖತ್ ವೆರೈಟೀಸ್ ಇರುತ್ತೆ, ಯಾವಾಗೂ ಆಫರ್ ಇರುತ್ತೆ, ತುಂಬ ಚೆನ್ನಾಗಿ ಒಳ್ಳೆಯ ಆಫರ್ ಇರುತ್ತೆ. ಇದು ಬಂದುಬಿಟ್ಟು $77 ರುಪೀಸ್ ಅಷ್ಟೇ, ತುಂಬ ಕಮ್ಮಿ ಅನ್ನಿಸ್ತು ನನಗೆ. ಕಮ್ಮಿ ಇತ್ತಲ್ಲ. $1.4. ಮಿಲ್ಕ್ $3.1. ಬಟ್ ಇದು ಅದರದ್ದು ಇದು ಹೇಳಬೇಕಲ್ವಾ, ಮಲ್ಟಿಪ್ಲೈ ಮಾಡಿ ಎಕ್ಸಾಕ್ಟಾಗಿ ಹೇಳಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಆ್ಯಂಡ್ 3.1 ಅಂದರೆ $170 ರುಪೀಸ್.
170 ರುಪೀಸ್ ಆಗುತ್ತೆ ಇದು 2 ಲೀಟ್ರ್ ಫುಲ್ ಕ್ರೀಮ್ ಮಿಲ್ಕ್. ಓಕೆ, ಆ್ಯಂಡ್ ಅದಾದಮೇಲೆ ಚೀಸ್ ಸ್ಲೈಸ್ ಬಂದುಬಿಟ್ಟು 500 ಗ್ರಾಮ್ಸು 261. ಇದು ಕೂಡ ಅಷ್ಟೇ ಸಖತ್ ಚೀಪ್ ಅನ್ನಿಸ್ತು. ನೀವು ಇಂಡಿಯನ್ ಪ್ರೈಸಲ್ಲಿ ಕೂಡ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಇಂಡಿಯನ್ ಸ್ಟೋರ್ಗೆ ಹೋದ್ರೂ 200-300 ಆ ಥರ ಇರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ ಅಂದ್ಕೊಳ್ಳಿ. ಗ್ರೇಪ್ 400 ಗ್ರಾಮ್ ಇದೆ, 400 ಗ್ರಾಮ್ಗೆ 302 ರೂಪಾಯಿ. ಆ್ಯಂಡ್ ಕ್ಯಾರೆಟ್ಸ್ ಅಷ್ಟೇ ತುಂಬ ಏನು ಆಫರಲ್ಲಿತ್ತು, ಅಂದರೆ ಡಿಫ್ರೆಂಟ್ ಸೈಜ್ ಆಗಿರೋದಕ್ಕೆ ಸ್ವಲ್ಪ ಆಫರ್ ಕೊಡ್ತಾರೆ, ಹಾಗಾಗಿ ಇದು 82 ರೂಪಾಯಿ. ಓವರಾಲ್ ಐಟಮ್ ನೋಡ್ಬಿಟ್ಟು ನಿಮಗೆ ಇಷ್ಟ ಐಟಮ್ಸ್ಗೆ 3000 ಚೇಂಜ್ ಎಲ್ಲ ಖರ್ಚು ಮಾಡ್ತಾರಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಇಲ್ಲಿ ಸ್ಯಾಲ್ರಿ ಕೂಡ ಅದೇ ಥರ ಇರುತ್ತೆ. ಕಂಪ್ಯಾರಿಟಿವ್ಲಿ ನಿಮಗೆ ಒಂದು ಐಟಮ್ ಮೇಲೆ ಇಂಡಿಯನ್ ಐಟಮ್ಸ್ ಏನು ನಾವು ಪ್ರೈಸಸ್ ಇರುತ್ತಲ್ಲ ಅದು 3 ಟೈಮ್ಸ್ ಜಾಸ್ತಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಆ ಥರ ಕನ್ಸಿಡರ್ ಮಾಡಿದ್ರೂ ನನ್ನ ಪ್ರಕಾರ ಸ್ವಲ್ಪ ಪರವಾಗಿಲ್ಲ, ಅಷ್ಟು ಕಾಸ್ಟ್ಲಿ ಅಂತ ನಂಗೆ ಅನ್ನಿಸ್ಲಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಇದು ಸಿಯು ಏನೋ ಮಾಡಿದ್ದಾಳೆ, ಕುಕೀಸು ಮಿಲ್ಕು ಮತ್ತೇನೋ ಮಿಕ್ಸ್ ಮಾಡಿ ಲೆಮನ್ ಹಾಕಿ ಲೆಮನೆಲ್ಲ ಸ್ಕ್ವೀಸ್ ಮಾಡಿ ಏನೋ ಒಂದು ಮಾಡಿಟ್ಟಿದ್ದಾಳೆ. ಆ್ಯಂಡ್ ಕುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಬೇರೆ ಕಡೆಯಿಂದ ತೊಗೊಂಡಿದ್ದು. ಇದೆಷ್ಟು ಇನ್ನೊಂದು ಶಾಪಲ್ಲಿ $4. ಸೊ $210 ರೂಪಾಯಿ ಅಂದ್ಕೊಳ್ಳಿ. ಆ್ಯಂಡ್ ಇದೊಂದು ತೊಗೊಂಡು ಬಂದ್ವಿ, ಈ ಬಾಕ್ಸು. ಇದನ್ನು ನಿಮಗೆ ನಾಳೆ ತೋರಿಸ್ತೀನಿ, ಓಕೆನಾ? ನಾಳೆ ಆಫೀಸಿಂದ ಬಂದಮೇಲೆ ತೋರಿಸ್ತೀನಿ ನಾನು. ಇವಾಗ ಹೋಗ್ಬಿಟ್ಟು ಮಲ್ಗೋಣ. ಸೊ ತಂದಿರೋ ಐಟಮ್ಗಳನ್ನೆಲ್ಲನೂ ಜೋಡಿಸ್ತಾ ಇದ್ದೀವಿ. ಫ್ರಿಜ್ಜಲ್ಲಿ ಹೋಗುವಂಥ ವಸ್ತುಗಳು ಫ್ರಿಜ್ಜಿಗೆ ಆ್ಯಂಡ್ ಬೇರೆ ಕಡೆ ಇಡೋವಂಥ ವಸ್ತುಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಇನ್ನೇನು ಮಲ್ಗಕ್ಕೆ ಹೊರಡ್ತೀವಿ. ಇನ್ನೂ ಒಂದಿಷ್ಟು ವಸ್ತುಗಳನ್ನ ತೊಗೊಂಡು ಬಂದಿದ್ದೀವಿ, ಆದರೆ ಎಲ್ಲ ವಸ್ತುಗಳನ್ನ ನಿಮಗೆ ತೋರ್ಸೋಕ್ಕೆ ಹೋಗಲಿಲ್ಲ. ತೋರಿಸಿದ್ರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಆ್ಯಂಡ್ ಬೋರಿಂಗ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ಸ್ಲೋಲಿ ಇನ್ನು ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ವೆಜಿಟೇಬಲ್ಸ್ ಕೂಡ ಅಷ್ಟೇ ಯಾವ ಥರ ಇರುತ್ತೆ, ಯಾವ ಥರ ಪ್ರೈಸಸ್ ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಓಕೆನಾ? ಬಾಯ್.